Okay, so in this session, let us discuss about leverage. Factors determining capital structure ಅನ್ನ ನೋಡುವಾಗ ನಾವು ಫಸ್ಟ್ ಒನ್ ನೋಡಿದ್ದೆ ಫೈನಾನ್ಷಿಯಲ್ ಲಿವರೇಜ್ ಅಥವಾ ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತ. ಸೊ ಹಾಗಾಗಿ ಈ ಲಿವರೇಜ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಇನ್ ದಿಸ್ ಸೆಷನ್ ವಿ ವಿಲ್ ಡಿಸ್ಕಸ್ ದ ಮೀನಿಂಗ್ ಆಫ್ ಲಿವರೇಜ್, ಟೈಪ್ಸ್ ಆಫ್ ಲಿವರೇಜ್ ಅಂಡ್ ಆಪರೇಟಿಂಗ್ ಲಿವರೇಜ್. ಸೊ ಲೆವರೇಜಸ್ ಅಂತ ಅಂದ್ರೆ ದಿಸ್ ವರ್ಡ್ ಇಸ್ ಡಿರೈವ್ಡ್ ಫ್ರಮ್ ದಿ ವರ್ಡ್ ಲಿವರ್. ಓಕೆ, ಲಿವರ್ ಅಂತ ಅಂದ್ರೆ ಏನು? LEVER, ಲಿವರ್ ಅಂತ ಅಂದ್ರೆ ಇಟ್ ಈಸ್ ದಿ ಡಿವೈಸ್ ಟು ಕಂಟ್ರೋಲ್ ದಿ ವೆಹಿಕಲ್ ಅಲ್ಲಿ ನಮ್ ಸ್ಪೀಡ್ ಅನ್ನ, ಸ್ಮೂತ್ನೆಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಏನ್ ಕೊಟ್ಟಿರ್ತಾರೆ ಲಿವರ್ ಅನ್ನೋದು, ಗೇರ್ ಅಂತ ನಾವೇನ್ ಕರಿತೀವಿ, ದಟ್ ಈಸ್ ಕಾಲ್ಡ್ ಆಸ್ ಲಿವರ್. ಸೊ ಆ ವರ್ಡ್ ಇಂದ ಈ ಲಿವರೇಜ್ ಅಂತ ಬಂದಿದೆ. ಸೊ ನೋಡಿ, ನಾವು ಗೇರ್ ಹೇಗ್ ಚೇಂಜ್ ಮಾಡ್ತಾ ಹೋಗ್ತೀವಿ, ವೆಹಿಕಲ್ ಸ್ಮೂತ್ನೆಸ್ ಅದೇ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ಲಿವರ್ ಅನ್ನ ಯಾವ್ದಕ್ ಹೋಲಿಸ್ತಾ ಇದೀವಿ ಅನ್ನೋದು ತಿಳ್ಕೊಬೇಕು. ಸೊ ಹಿಯರ್ ವಿ ಆರ್ ಯೂಸಿಂಗ್ ದಿಸ್ ವರ್ಡ್ ಲಿವರ್ ಫಾರ್ ಡೆಟ್ ಕ್ಯಾಪಿಟಲ್. ಡೆಟ್ ಕ್ಯಾಪಿಟಲ್ ಅಂತ ಅಂದ್ರೆ ಹೊರಗಡೆಯಿಂದ ಬಾರೋ ಮಾಡ್ಕೊಂಡು ತಗೊಂಡಿರುವಂತ ಫೈನಾನ್ಸ್, ಇದರ ಮೇಲೆ ನಾವು ಇಂಟ್ರೆಸ್ಟ್ ಕಟ್ತೀವಿ. ಸೊ ಡೆಟ್ ಕ್ಯಾಪಿಟಲ್. ಓಕೆ, ಶೇರ್ ಹೋಲ್ಡರ್ಸ್ ಕಡೆಯಿಂದ ತಗೊಂಡಿರೋ ಕ್ಯಾಪಿಟಲ್ ಅನ್ನ ಈಕ್ವಿಟಿ ಕ್ಯಾಪಿಟಲ್ ಅಥವಾ ಓನರ್ಶಿಪ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಡೆಟ್ ಕ್ಯಾಪಿಟಲ್ ನ ಯೂಸ್ ಮಾಡಿಕೊಂಡು ನಾವು ಏನ್ ನಮ್ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಅನ್ನ ಡಿಸೈನ್ ಮಾಡ್ತೀವಿ, ಅದಕ್ಕೆ ನಾವು ಲೆವರೇಜ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಸಿ ದ ಮೀನಿಂಗ್ ಆಫ್ ದಿಸ್. So the term leverage, it is derived from the word lever. A lever is a rigid piece that transmits and modifies force or motion. So ಒಂದು ವೆಹಿಕಲ್ ಅನ್ನ ಮೂವ್ ಮಾಡುವಾಗ ಫೋರ್ಸ್ ಅಥವಾ ಮೋಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ, ಮಾಡಿಫೈ ಮಾಡೋದಕ್ಕೆ, ಚೇಂಜ್ ಮಾಡೋದಕ್ಕೆ ಈ ಲಿವರ್ ಅನ್ನ ನಾವು ಯೂಸ್ ಮಾಡ್ತಿರ್ತೀವಿ. ಓಕೆ, ಸೊ ಆಕ್ಚುಲಿ ಆಗಿ ಹೇಳ್ಬೇಕು ಅಂತಂದ್ರೆ ಇದನ್ನ ನಾವು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಗೆ ರೀಚ್ ಆದಾಗ್ಲೇನೆ ಇದನ್ನ ಯೂಸ್ ಮಾಡಿದಾಗ ನಮ್ಗೆ ಬೇಕಾಗಿರುವಂತ ರಿಸಲ್ಟ್ ಸಿಗತ್ತೆ. ಸೊ ವೆಹಿಕಲ್ ಅಲ್ಲಿ, ಕಾರ್ ಅಲ್ಲಿ ಅಥವಾ ಟೂ ವೀಲರ್ ಅಲ್ಲಿ ಗೇರ್ ಚೇಂಜ್ ಮಾಡ್ಬೇಕು ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಬರುತ್ತೆ, ಅಷ್ಟು ಸ್ಪೀಡ್ ಇರ್ಬೇಕು. ಅವಾಗ್ಲೇ ನೀವು ಈ ಗೇರ್ನ ಚೇಂಜ್ ಮಾಡಿದಾಗ ಅಷ್ಟೇ ನಮಗ್ ಬೇಕಾಗಿರುವಂತ ಸ್ಮೂತ್ನೆಸ್ ಸಿಗತ್ತೆ. ಓಕೆ, ಸೊ ಇದು ಕಾಮನ್ ಮೀನಿಂಗ್ ಆಫ್ ಲಿವರೇಜ್. ಬಟ್ ವೆನ್ ವಿ ಆರ್ ಯೂಸಿಂಗ್ ಇಟ್ ಇನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, then we are comparing this leverage to some other thing. Okay, so ಇಲ್ಲಿ ನಾವು ಬಿಸ್ನೆಸ್ ಅಲ್ಲಿ ಈ ಲಿವರೇಜ್ ಅನ್ನೋ ವರ್ಡ್ ನ, ಲಿವರ್ ಅನ್ನೋ ವರ್ಡ್ ನ ಬೇರೆದಕ್ಕೆ ಹೋಲಿಸ್ತಾ ಇದೀವಿ. ಓಕೆ, ಸೊ ಹಿಯರ್ ಲಿವರೇಜ್ ಇಸ್ ಯೂಸ್ಡ್ ಟು ಇನ್ಕ್ರೀಸ್ ದಿ ಪ್ರಾಫಿಟ್. ಅಲ್ಲಿ ಹೇಗೆ ನಾವು ಮಾಡಿಫೈ ದಿ ಫೋರ್ಸ್ ಆರ್ ಮೋಷನ್ ಗೆ ಲಿವರ್ ಯೂಸ್ ಮಾಡ್ತಾ ಇದೀವಿ, ಬಿಸ್ನೆಸ್ ಅಲ್ಲಿ ಇದನ್ನ ನಾವು ಪ್ರಾಫಿಟ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾ ಇದೀವಿ. ಸೊ ದ ಎಂಪ್ಲಾಯ್ಮೆಂಟ್ ಆಫ್ ಅನ್ ಅಸೆಟ್ ಆರ್ ಸೋರ್ಸ್ ಆಫ್ ಫಂಡ್ಸ್ ಫಾರ್ ವಿಚ್ ದ ಫರ್ಮ್ ಹ್ಯಾಸ್ ಟು ಪೇ ಅ ಫಿಕ್ಸ್ಡ್ ಕಾಸ್ಟ್ ಆರ್ ರಿಟರ್ನ್ ಹ್ಯಾಸ್ ಅ ಕನ್ಸಿಡರಬಲ್ ಇನ್ಫ್ಲೂಯೆನ್ಸ್ ಆನ್ ದಿ ಅರ್ನಿಂಗ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ನಾವ್ ಯಾವಾಗ ಡೆಟ್ ಕ್ಯಾಪಿಟಲ್ ಅನ್ನ ಯೂಸ್ ಮಾಡ್ತೀವಿ ಆವಾಗ ಏನಾಗತ್ತೆ, ಒಂದು ಫಿಕ್ಸ್ಡ್ ಕಾಸ್ಟ್ ನಮ್ಗೆ ಅಟ್ಯಾಚ್ ಆಗತ್ತೆ. ಯಾಕೆ ಅಂತಂದ್ರೆ ಡೆಟ್ ಕ್ಯಾಪಿಟಲ್ ಅನ್ನ ನಾವು ತಗೊಂಡ್ರೆ ನಮ್ಗೆ ಪ್ರಾಫಿಟ್ ಆಗ್ಲಿ ಬಿಡ್ಲಿ ನಾವು ಇಂಟ್ರೆಸ್ಟ್ ಅನ್ನ ಕಟ್ತಾ ಹೋಗ್ಬೇಕಾಗತ್ತೆ. ಸೊ ಇದಕ್ಕೆ ನಾವು ಫಿಕ್ಸ್ಡ್ ಕಾಸ್ಟ್ ಅಂತೀವಿ. ಯಾಕಂದ್ರೆ ದಿಸ್ ಇಸ್ ಫಿಕ್ಸ್ಡ್. ಈ ಸಲ ಪ್ರಾಫಿಟ್ ಜಾಸ್ತಿ ಆಯ್ತು ಅಂತ ಹೇಳಿ ನೀವು ಇಂಟ್ರೆಸ್ಟ್ ಜಾಸ್ತಿ ಕಟ್ಟಲ್ಲ, ಅಥವಾ ಈ ಸಲ ಪ್ರಾಫಿಟ್ ಕಮ್ಮಿ ಆಯ್ತು ಅಂತ ಹೇಳಿ ನೀವು ಕಟ್ಟಬೇಕಾಗಿರೋ ಇಂಟ್ರೆಸ್ಟ್ ಅನ್ನ ಕಮ್ಮಿ ಕಟ್ಟಲ್ಲ, ಬಿಕಾಸ್ ಇಟ್ ಈಸ್ ಫಿಕ್ಸ್ಡ್. ಓಕೆ, ಸೊ ಒಂದು ಫಿಕ್ಸ್ಡ್ ಕಾಸ್ಟ್ ಅಟ್ಯಾಚ್ ಆಗೋಗತ್ತೆ. ಸೊ ಈ ಫಿಕ್ಸ್ಡ್ ಕಾಸ್ಟ್ ಬಂತು ಅಂತಂದ್ರೆ ಅದರದ ಇಫೆಕ್ಟ್ ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಸೇರ್ಬೇಕಾಗಿರುವಂತ ಅರ್ನಿಂಗ್ಸ್ ಮೇಲೆ ನೋಡ್ಬಹುದು. ಯಾಕಂದ್ರೆ ಆ ಪ್ರಾಫಿಟ್ ಇಂದಾನೇ ನಾವು ಇದನ್ನ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ಇದ್ರದ್ದು ಇಫೆಕ್ಟ್ ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಅವೈಲೇಬಲ್ ಆಗಿರುವಂತ ಅರ್ನಿಂಗ್ಸ್ ಮೇಲೆ ಕಾಣ್ತೀವಿ. ಆದ್ರೆ ಒಂದು ಏನ್ ನೆನಪಿಟ್ಕೋಬೇಕು ಅಂತಂದ್ರೆ, ಹೈಯರ್ ದ ಡಿಗ್ರಿ ಆಫ್ ಲಿವರೇಜ್ ಹೈಯರ್ ವಿಲ್ ಬಿ ದ ರಿಸ್ಕ್. ನಾವು ಈ ಲಿವರೇಜ್ ಅನ್ನ ಏನ್ ಯೂಸ್ ಮಾಡ್ಕೊಂತೀವಿ ಅದರದ್ದು ಡಿಗ್ರಿ ಏನಾದ್ರೂ ಜಾಸ್ತಿ ಇತ್ತು ಅಂತಂದ್ರೆ ದೆನ್ ರಿಸ್ಕು ಕೂಡ ಜಾಸ್ತಿ ಇದೆ ಅಂತ ಅರ್ಥ. ರಿಸ್ಕ್ ಜಾಸ್ತಿ ಇದೆ ಅಂತಂದ್ರೆ ರಿಟರ್ನ್ಸು ಕೂಡ ಜಾಸ್ತಿ ಇರತ್ತೆ. ಸೊ ನೋಡಿ, ಇವೆರಡು
ಪಾಸಿಟಿವ್ ಕೋರಿಲೇಷನ್ ಇದೆ ಇಲ್ಲಿ ರಿಸ್ಕ್ ಮತ್ತೆ ರಿಟರ್ನ್ಗೆ. ರಿಸ್ಕ್ ಜಾಸ್ತಿ ಆದಂಗೆ ರಿಟರ್ನ್ಸ್ ಜಾಸ್ತಿ ಆಗತ್ತೆ, ರಿಸ್ಕ್ ಕಮ್ಮಿ ಆದಾಗೆ ರಿಟರ್ನ್ಸ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಸೊ ನಾವು ಲಿವರೇಜ್ ಅನ್ನ ಯೂಸ್ ಮಾಡ್ತಾ ಇರೋದು ಪಾಸಿಟಿವ್ ಇಫೆಕ್ಟ್ ಗೆ. ಪಾಸಿಟಿವ್ ಇಫೆಕ್ಟ್ ಏನಾಗತ್ತೆ, ಡೆಟ್ ಕ್ಯಾಪಿಟಲ್ ಅನ್ನ ಯೂಸ್ ಮಾಡೋದ್ರಿಂದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇನ ಅರ್ನಿಂಗ್ಸ್ ಮ್ಯಾಗ್ನಿಫೈ ಆಗತ್ತೆ, ಅಂದ್ರೆ ಜಾಸ್ತಿ ಆಗತ್ತೆ. ಆ ರೇಟ್ ಏನ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದು ಜಾಸ್ತಿ ಆಗತ್ತೆ. ಸೊ ಅವಾಗ ಈಕ್ವಿಟಿ ಶೇರ್ ಹೋಲ್ಡರ್ಸ್ ವಿಲ್ ಬಿ ಹ್ಯಾಪಿ, ಯಾಕಂದ್ರೆ ಅವ್ರ ರಿಟರ್ನ್ಸ್ ಜಾಸ್ತಿ ಬರ್ತಾ ಇದೆ ಅಂತ ಹೇಳಿ ಅವರು ಖುಷಿಯಾಗಿರ್ತಾರೆ. ಸೊ ಹಾಗಾಗಿ ಯಾವಾಗ್ಲೂ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಒಂದಿಷ್ಟು ಡೆಟ್ ಕ್ಯಾಪಿಟಲ್ ಇರ್ಲೇಬೇಕು, ಸಾಲ ಅನ್ನೋದು ಇರಬೇಕು. ಇದ್ದಾಗ ಅದರದೇ ಆದ ಕೆಲವೊಂದು ಬೆನಿಫಿಟ್ಸ್ ಗಳು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಮತ್ತೆ ಕಂಪನಿಗೆ ಸಿಗ್ತಾ ಇರತ್ತೆ. ಆದ್ರೆ ನಾವು ಇದನ್ನ ಪಾಸಿಟಿವ್ ಇಫೆಕ್ಟ್ ಆಗ್ಲಿ ಅಂತ ಯೂಸ್ ಮಾಡ್ತೀವಿ, ಆದ್ರೆ ಕೆಲವೊಂದ್ಸತಿ ಇದು ಜಾಸ್ತಿ ಆಗ್ಬಿಟ್ಟಾಗ ನಮ್ಗೆ ಅನ್ಫೇವರೇಬಲ್ ಇಫೆಕ್ಟ್ ಕೂಡ ಕಾಣ್ತೀವಿ, ಅಂದ್ರೆ ನೆಗೆಟಿವ್ ಇಫೆಕ್ಟ್ ಕೂಡ ಕಾಣ್ತೀವಿ. ಸೊ ಹಾಗಾಗಿ ಲಿವರೇಜ್ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ನಮ್ಮ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇನ ರಿಟರ್ನ್ಸ್ ಏನಿರತ್ತೆ ಅದು ಜಾಸ್ತಿ ಆಗತ್ತೆ. ಆದ್ರೆ ಯಾವಾಗ ಇದು ನಾವು ಸರಿಯಾಗಿ ಕರೆಕ್ಟೆಡ್ ಪಾಯಿಂಟ್ ಆಫ್ ಟೈಮ್ ಕರೆಕ್ಟ್ ಅಮೌಂಟ್ ಅಲ್ಲಿ ಯೂಸ್ ಮಾಡಲ್ಲ, ಅವಾಗ ಅದರದ್ದು ನೆಗೆಟಿವ್ ಇಫೆಕ್ಟ್ ಅನ್ನ ನಾವು ಕಾಣ್ತೀವಿ. ಸೊ ವಾಟ್ ಈಸ್ ಲಿವರೇಜ್ ಹಿಯರ್? ಲೆವರೇಜ್ ಇಸ್ using of debt capital in capital structure to magnify the returns of equity shareholders. Equity shareholders in returns ಅನ್ನ ಜಾಸ್ತಿ ಮಾಡೋದಕ್ಕೆ, ಮ್ಯಾಗ್ನಿಫೈ ಮಾಡೋದಕ್ಕೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಡೆಟ್ ಕ್ಯಾಪಿಟಲ್ ಅನ್ನ ಯೂಸ್ ಮಾಡೋದಕ್ಕೆ ಲಿವರೇಜ್ ಅಂತ ಕರಿತೀವಿ. ಸೊ ಡೆಟ್ ಕ್ಯಾಪಿಟಲ್ ಅನ್ನ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಇನ್ಕ್ಲೂಡ್ ಮಾಡಿದ ತಕ್ಷಣ ಏನಾಗತ್ತೆ, ಒಂದು ಫಿಕ್ಸ್ಡ್ ಕಾಸ್ಟ್ ಅಟ್ಯಾಚ್ ಆಗತ್ತೆ. ಫಿಕ್ಸ್ಡ್ ಕಾಸ್ಟ್ ಏನು? ಇಂಟ್ರೆಸ್ಟ್ ಪೇಮೆಂಟ್ ಫಿಕ್ಸ್ಡ್ ಕಾಸ್ಟ್. ಓಕೆ, ಸೊ ಹಿಯರ್ ಯು ಶುಡ್ ಬಿ ವೆರಿ ಕೇರ್ಫುಲ್ ವೆನ್ ಯು ಆರ್ ಯೂಸಿಂಗ್ ಡೆಟ್ ಕ್ಯಾಪಿಟಲ್. ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಡಿಸಿಷನ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. Now let us see a definition given by James Horn. James Horn defines leverage as the employment of an asset or sources of funds for which the firm has to pay fixed cost or fixed return. Okay, so ಒಂದು ಫಿಕ್ಸ್ಡ್ ಕಾಸ್ಟ್ ಅಥವಾ ಫಿಕ್ಸ್ಡ್ ರಿಟರ್ನ್ ಅನ್ನ ಪೇ ಮಾಡುವಂತ ಸೋರ್ಸ್ ಆಫ್ ಫಂಡ್ ಅಥವಾ ಅಸೆಟ್ ಅನ್ನ ಏನಾದ್ರೂ ಕಂಪನಿ ಯೂಸ್ ಮಾಡ್ಕೊಂತು ಅಂತ ಅಂದ್ರೆ ಅದಕ್ಕೆ ಲಿವರೇಜ್ ಅಂತ ಕರೀತಾರೆ. ಸೊ ಡೈರೆಕ್ಟ್ ಆಗಿ ಇಲ್ಲಿ ಡೆಟ್ ಕ್ಯಾಪಿಟಲ್ ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ಡೆಟ್ ಕ್ಯಾಪಿಟಲ್ ಅಂದಾಗ ಡಿಬೆಂಚರ್ಸ್ ಇರ್ಬೋದು, ಲೋನ್ ಫ್ರಾಮ್ ಬ್ಯಾಂಕ್ಸ್ ಇರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು. ಸೊ ಯಾವುದೇ ಸೋರ್ಸ್ ಇಂದ ಎಲ್ಲಿ ನಾವು ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ, ದಟ್ ಈಸ್ ಫಿಕ್ಸ್ಡ್ ಕಾಸ್ಟ್. ಓಕೆ, ಸೊ ಅಂತ ಸೋರ್ಸ್ ಅಥವಾ ಅಂತ ಅಸೆಟ್ ಅನ್ನ ನಾವೇನಾದ್ರೂ ಯೂಸ್ ಮಾಡ್ಕೊಂಡ್ರೆ ಅದಕ್ಕೆ ನಾವು ಲಿವರೇಜ್ ಅಂತ ಕರಿತೀವಿ. ಓಕೆ, ನಾವು ಲೆಟ್ ಅಸ್ ಕಮ್ ಟು ಟೈಪ್ಸ್ ಆಫ್ ಲಿವರೇಜಸ್. There are basically two types of leverages: operating leverage and financial leverage. Okay, so operating leverage and financial leverage are the two main types of leverages which we come across. So let us discuss the first leverage, that is operating leverage. So operating leverage exists when a firm has a fixed cost that must be defrayed regardless of the volume of business. ಆಪರೇಟಿಂಗ್ ಲಿವರೇಜ್ ಅಂತ ನಾವ್ ಯಾವಾಗ ಕರಿತೀವಿ, ಯಾವಾಗ ಇರತ್ತೆ ಅಂತಂದ್ರೆ ಯಾವಾಗ ಫರ್ಮ್ ಒಂದು ಫಿಕ್ಸ್ಡ್ ಕಾಸ್ಟ್ ಅನ್ನ ಕೊಡ್ಬೇಕಾಗತ್ತೆ, ಪೇ ಮಾಡ್ಬೇಕಾಗತ್ತೆ. ಬಿಸ್ನೆಸ್ ಎಷ್ಟೇ ಆಗಿರ್ಲಿ, ಈ ಸಲ ಬಿಸ್ನೆಸ್ ಆಗಿಲ್ಲ ಅಂತ ಹೇಳಿ ಈ ಕಾಸ್ಟ್ ಕಮ್ಮಿ ಆಗಲ್ಲ, ಅಥವಾ ಈ ಸಲ ಬಿಸ್ನೆಸ್ ಜಾಸ್ತಿ ಆಗಿದೆ ಅಂತ ಹೇಳಿ ಈ ಕಾಸ್ಟ್ ಜಾಸ್ತಿ ಆಗಲ್ಲ. ಸೊ ಅಂತ ಕಾಸ್ಟ್ ಅನ್ನ ಯಾವಾಗ ಕಂಪನಿ ಕೊಡ್ಬೇಕಾಗತ್ತೆ ಅಂತ ಸಿಚುವೇಶನ್ ಅಲ್ಲಿ ಆಪರೇಟಿಂಗ್ ಲಿವರೇಜ್ ಇರುತ್ತೆ. ಓಕೆ, ಸೊ ಫಿಕ್ಸ್ಡ್ ಕಾಸ್ಟ್ ಅನ್ನೋದು ಇಲ್ಲಿ ಇರುತ್ತೆ. So let us see the definition of operating leverage. It can be defined as the firm's ability to use fixed operating costs to magnify the effects of changes in sales on its earnings before interest and taxes. Earnings before interest and taxes ಗೆ EBIT ಅಂತ ಶಾರ್ಟ್ ಅಲ್ಲಿ ಕರಿತೀವಿ. ಇಂಟ್ರೆಸ್ಟ್ ಮತ್ತೆ ಟ್ಯಾಕ್ಸ್ ಕಟ್ಟೋ ಮುಂಚೆ ಕ್ಯಾಲ್ಕುಲೇಟ್ ಮಾಡಿರುವಂತ ಅರ್ನಿಂಗ್ಸ್ ಗೆ EBIT ಅಂತ ನಾವು ಕರಿತೀವಿ. ಸೊ ಆಪರೇಟಿಂಗ್ ಲಿವರೇಜ್ ಅಂತ ಅಂದ್ರೆ ಫರ್ಮಿನ ಎಬಿಲಿಟಿ, ಆಪರೇಟಿಂಗ್ ಕಾಸ್ಟ್ ಅಂತೂ ನಾವು ಇಂಟ್ರೆಸ್ಟ್ ಅಂತೂ ಕೊಡ್ತಿರ್ತೀವಿ, ಅದನ್ನ ಎಷ್ಟು ಚೆನ್ನಾಗಿ ಫರ್ಮ್ ಯೂಸ್ ಮಾಡ್ಕೊಂಡು
ಎಷ್ಟು ಚೆನ್ನಾಗಿ ಫರ್ಮ್ ಯೂಸ್ ಮಾಡ್ಕೊಂಡು ಅದರ ಇಫೆಕ್ಟ್ ಅನ್ನ ಅರ್ನಿಂಗ್ಸ್ ಮೇಲೆ ತೋರ್ಸುತ್ತೆ ಅನ್ನೋದೇ ಆಪರೇಟಿಂಗ್ ಲಿವರೇಜ್. ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಮೇ ಬಿ ಇಂಟ್ರೆಸ್ಟ್. ಸೊ ಆ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ಬೇಕಾಗತ್ತೆ ಯಾವಾಗ ನಾವು ಡೆಟ್ ಕ್ಯಾಪಿಟಲ್ ಅನ್ನ ಯೂಸ್ ಮಾಡ್ಕೊಂಡಾಗ. ಸೊ ವೆನ್ ವಿ ಆರ್ ಪೇಯಿಂಗ್ ಫಿಕ್ಸ್ಡ್ ಕಾಸ್ಟ್ ಅಂದಾಗ ಅದು ಇಂಟ್ರೆಸ್ಟ್ ಮುಖಾಂತರ ಇರ್ಬೋದು, ರೆಂಟ್ ಇರ್ಬೋದು, ಫಿಕ್ಸ್ಡ್ ಇರುತ್ತೆ. ಸೊ ಫಿಕ್ಸ್ಡ್ ಕಾಸ್ಟ್ ಏನಿರತ್ತೆ ಅದು ಇದೆ ಅಂತ ಅಂದ್ರೆ ಅದನ್ನ ಎಷ್ಟು ಚೆನ್ನಾಗಿ ಕಂಪನಿ ಯೂಸ್ ಮಾಡ್ಕೊಂಡು ಅದರದ್ದು ಪರಿಣಾಮನ ಸೇಲ್ಸ್ ಮೇಲೆ ಮತ್ತೆ EBIT ಮೇಲೆ, ಅರ್ನಿಂಗ್ಸ್ ಮೇಲೆ ಎಷ್ಟು ಚೆನ್ನಾಗಿ ಅದನ್ನ ಯೂಸ್ ಮಾಡ್ಕೊಳ್ಳೋ ಕ್ಷಮತೆ ಇದೆ ಅನ್ನೋದೇ ಆಪರೇಟಿಂಗ್ ಲಿವರೇಜ್. ಫಿಕ್ಸ್ಡ್ ಕಾಸ್ಟ್ ನೋಡಿ ನಾವ್ ಏನ್ ಮಾಡಿದ್ರು ತಪ್ಪಿಸ್ಕೊಳಕ್ ಆಗಲ್ಲ. ಹಾಗಾಗಿ ಅದನ್ನ ನಾವು ಯೂಸ್ ಮಾಡ್ಕೊಳಕ್ ಕಲಿಬೇಕು. ಸೊ ಅದನ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳುತ್ತೆ ಕಂಪನಿ, ದಟ್ ಈಸ್ ಆಪರೇಟಿಂಗ್ ಲಿವರೇಜ್. ದೆನ್ ಇಟ್ ಶೋಸ್ ರಿಲೇಶನ್ಶಿಪ್ ಬಿಟ್ವೀನ್ ಚೇಂಜ್ ಇನ್ ಸೇಲ್ಸ್ ಅಂಡ್ ಚೇಂಜ್ ಇನ್ ಆಪರೇಟಿಂಗ್ ಇನ್ಕಮ್. ಸೊ ಸೇಲ್ಸ್ ಚೇಂಜ್ ಆಗೋದ್ರಿಂದ ಆಪರೇಟಿಂಗ್ ಇನ್ಕಮ್, ನಮ್ ಅರ್ನಿಂಗ್ಸ್ ಎಷ್ಟು ಚೇಂಜ್ ಆಗತ್ತೆ ಅನ್ನೋದು ಕೂಡ ಆಪರೇಟಿಂಗ್ ಲಿವರೇಜ್ ನಮ್ಗೆ ತೋರ್ಸತ್ತೆ. ಓಕೆ, ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಆಪರೇಟಿಂಗ್ ಕಾಸ್ಟ್ ಇರೋದ್ರಿಂದ ನಮ್ಮ ಸೇಲ್ಸ್ ಅಲ್ಲಿ ಎಷ್ಟು ಚೇಂಜ್ ಆಯ್ತು, ಸೇಲ್ಸ್ ಚೇಂಜ್ ಆಗಿರೋದ್ರಿಂದ EBIT ಎಷ್ಟು ಚೇಂಜ್ ಆಗತ್ತೆ ಅನ್ನೋದೇ ಆಪರೇಟಿಂಗ್ ಲಿವರೇಜ್. ಓಕೆ, so the percentage change in profits accompanying the change in volume is greater than the percentage change in volume. Okay, so high operating leverage ittu anta andre high fixed cost ide anta. So fixed cost high ide anta andre ನಮ್ಮ ಪ್ರಾಫಿಟ್ ಕಮ್ಮಿ ಇದೆ ಅಂದ್ರೆ ರಿಸ್ಕ್ ಜಾಸ್ತಿ ಇದೆ ಅಂತ ಅರ್ಥ. ಸೊ ಹೈ ಆಪರೇಟಿಂಗ್ ಲಿವರೇಜ್ ಇಂಡಿಕೇಟ್ಸ್ ಹೈ ಅಮೌಂಟ್ ಆಫ್ ಫಿಕ್ಸ್ಡ್ ಕಾಸ್ಟ್ and reduces the operating profit and increases the business risk. So operating cost, operating leverage ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಜಾಸ್ತಿ ಬಂತು ಅಂತಂದ್ರೆ ಅದರ ಅರ್ಥ ಏನು, ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್ ಜಾಸ್ತಿ ಇದೆ ಅಂತ ಅರ್ಥ. ಫಿಕ್ಸ್ಡ್ ಕಾಸ್ಟ್ ಜಾಸ್ತಿ ಇದೆ ಅಂತಂದ್ರೆ ಅರ್ಥ ಏನಾಗತ್ತೆ, ಮತ್ತೆ ನಮ್ಮ ಪ್ರಾಫಿಟ್, ಆಪರೇಟಿಂಗ್ ಪ್ರಾಫಿಟ್ ಕಮ್ಮಿ ಇದೆ, ಹಾಗಾಗಿ ಬಿಸ್ನೆಸ್ ರಿಸ್ಕ್ ಜಾಸ್ತಿ ಇರತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಆಪರೇಟಿಂಗ್ leverage. Now let us move forward and see how operating leverage is calculated. So operating leverage is equal to contribution divided by EBIT. EBIT ಗೆ ನಾವು operating profit ಅಂತಾನು ಕೂಡ ಕರಿತೀವಿ. Okay, so contribution ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. Then operating profit is equal to sales minus variable cost minus fixed cost. ಸೊ ಹಾಗಾಗಿ ಇದನ್ನ ಇನ್ನೊಂದು ರೀತಿನೂ ಬರೀತಾರೆ, ಆಪರೇಟಿಂಗ್ ಲಿವರೇಜ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಓಕೆ, ಈ ರೀತಿನೂ ಕೂಡ ಬರೀತಾರೆ. ಸೊ ಇಲ್ಲಿ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಮಾಡೋ ಬದಲು ಕಾಂಟ್ರಿಬ್ಯೂಷನ್ ಅಂತೂ ಆಲ್ರೆಡಿ ನಾವು ಮಾಡಿರ್ತೀವಿ, ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಮಾಡಿದ್ರು ಕೂಡ ನಮ್ಗೆ ಆಪರೇಟಿಂಗ್ ಪ್ರಾಫಿಟ್ ಸಿಗತ್ತೆ. ಓಕೆ, ದೆನ್ ಆಪರೇಟಿಂಗ್ ಲಿವರೇಜ್ ಅನ್ನ ಏನಾದ್ರೂ ಡಿಗ್ರಿಯಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಿದಾಗ ಅದಕ್ಕೆ ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜ್ ಅಂದ್ರೆ ಪರ್ಸೆಂಟೇಜ್ ಅಲ್ಲಿ ಹೇಳಿದಾಗ ಅದಕ್ಕೆ ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜ್ ಅಂತ ಕರಿತೀವಿ. ಸೊ ಟೈಮ್ಸ್ ಅಲ್ಲೂ ಕೂಡ ಹೇಳ್ಬಹುದು, ಹಾಗೆ ಪರ್ಸೆಂಟೇಜ್ ಅಲ್ಲೂ ಕೂಡ ಹೇಳ್ಬಹುದು. ಸೊ ವೆನ್ ಪ್ರಪೋರ್ಷನೇಟ್ ಚೇಂಜ್ ಇನ್ EBIT ಆಸ್ ಅ ರಿಸಲ್ಟ್ ಆಫ್ ಗಿವನ್ ಚೇಂಜ್ ಇನ್ ಸೇಲ್ಸ್ ಇಸ್ ಮೋರ್ ದೆನ್ ಪ್ರಪೋರ್ಷನೇಟ್ ಚೇಂಜ್ ಇನ್ ಸೇಲ್ಸ್, ಆಪರೇಟಿಂಗ್ ಲಿವರೇಜ್ ಎಕ್ಸಿಸ್ಟ್. ಯಾವಾಗ ಸೇಲ್ಸ್ ಅಲ್ಲಿ ಆಗಿರೋ ಬದಲಾವಣೆ ಅದಕ್ಕಿಂತ ಜಾಸ್ತಿ ಬದಲಾವಣೆ EBIT ಯಲ್ಲಿ ಆಯ್ತು ಅಂತಂದ್ರೆ ಆಪರೇಟಿಂಗ್ ಲಿವರೇಜ್ ಅಸ್ತಿತ್ವದಲ್ಲಿದೆ ಅಂತ ಅರ್ಥ ಆಗತ್ತೆ. ಸೊ 1% ಸೇಲ್ಸ್ ಅಲ್ಲಿ ಚೇಂಜ್ ಆಯ್ತು, ಅದಕ್ಕಿಂತ ಜಾಸ್ತಿ ನಮ್ಮ EBIT ಚೇಂಜ್ ಆಯ್ತು ಅಂತಂದ್ರೆ ಆಪರೇಟಿಂಗ್ ಲಿವರೇಜ್ ಎಕ್ಸಿಸ್ಟ್ ಆಗಿದೆ ಅಂತ ಅರ್ಥ. ಸೊ greater the degree of operating leverage, higher is the operating leverage. Okay, ಈ ಡಿಗ್ರಿ ಜಾಸ್ತಿ ಇದ್ದಂಗೆ ಆಪರೇಟಿಂಗ್ ಲಿವರೇಜ್ ಜಾಸ್ತಿ ಇದ್ದ ಹಾಗೆ. ಆಪರೇಟಿಂಗ್ ಲಿವರೇಜ್ ಜಾಸ್ತಿ ಇದ್ರೆ ಏನರ್ಥ, ಫಿಕ್ಸ್ಡ್ ಕಾಸ್ಟ್ ಜಾಸ್ತಿ ಇದೆ ಅಂತ. ಫಿಕ್ಸ್ಡ್ ಕಾಸ್ಟ್ ಜಾಸ್ತಿ ಇದೆ ಅಂತಂದ್ರೆ ಅರ್ಥ ಏನು, ಪ್ರಾಫಿಟ್ ಕಮ್ಮಿ ಆಗತ್ತೆ, ರಿಸ್ಕ್ ಜಾಸ್ತಿ ಆಗತ್ತೆ ಅಂತ ಅರ್ಥ. ಓಕೆ, ಸೊ ಆಪರೇಟಿಂಗ್ ಲಿವರೇಜ್ ಎಕ್ಸಿಸ್ಟ್ ಯಾವಾಗ ಆಗತ್ತೆ, ಯಾವಾಗ ಸೇಲ್ಸ್ ಅಲ್ಲಿ 1% ಚೇಂಜ್ ಆಯ್ತು ಅಂತಂದ್ರೆ ಅದರದ ಇಫೆಕ್ಟ್ EBIT ಅಲ್ಲಿ 1% ಗಿಂತ ಜಾಸ್ತಿ ಇದ್ದಾಗ ಆಪರೇಟಿಂಗ್ ಲಿವರೇಜ್ ಎಕ್ಸಿಸ್ಟ್ ಇದೆ ಅಂತ ಅರ್ಥ. ಸೊ ನಾವು ಲೆಟ್ ಅಸ್ ಸಿ ಹೌ
DOL is can be seen. So percentage change in EBIT divided by percentage change in sales is greater than 1. Yavaga percentage change in EBIT divide ಮಾಡಿ percentage change in sales ಇಂದ divide ಮಾಡಿದಾಗ ಏನ್ ಆನ್ಸರ್ ಬರುತ್ತೆ ಅದು 1 ಕಿಂತ ಜಾಸ್ತಿ ಇರಬೇಕು. ಆವಾಗ ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜ್ ಎಕ್ಸಿಸ್ಟ್ ಆಗಿದೆ ಅಂದ್ರೆ ಆಪರೇಟಿಂಗ್ ಲಿವರೇಜ್ ಅಸ್ತಿತ್ವದಲ್ಲಿ ಇದೆ ಅಂತ. ಈಗ ನಾನು ಜಸ್ಟ್ ಏನ್ ಹೇಳಿದೆ ವರ್ಡ್ಸ್ ಅಲ್ಲಿ ಅದೇ ಇಲ್ಲಿ ನಾವು ಒಂದು ಫಾರ್ಮುಲಾ ತರ ನೋಡಿದ್ವಿ. Now let us see how to calculate degree of operating leverage. Operating leverage ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ನೋಡಿದ್ವಿ. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಅಂತ. Now let us see how to calculate it in degree. ಡಿಗ್ರಿಯಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? Percentage change in EBIT divided by percentage change in sales. ಯಾವಾಗ ಇದನ್ನ ಮಾಡ್ತೀವಿ ನಮ್ಗೆ ಬಂದಿರೋ ಆನ್ಸರ್ 1 ಕಿಂತ ಜಾಸ್ತಿ ಇರಬೇಕು. ಅವಾಗಷ್ಟೇ ಆಪರೇಟಿಂಗ್ ಲಿವರೇಜ್ ಅಸ್ತಿತ್ವದಲ್ಲಿದೆ ಅಂತ ಅರ್ಥ ಆಗತ್ತೆ. ಓಕೆ, ಸೊ ಲೆಟ್ us see it through a problem. How to calculate operating leverage. From the following data, determine the operating leverage, then which company has greater amount of business risk? Why? So business risk ಯಾವಾಗ ಜಾಸ್ತಿ ಇರುತ್ತೆ? ಯಾವಾಗ ಆಪರೇಟಿಂಗ್ ಲಿವರೇಜ್ ಜಾಸ್ತಿ ಇರುತ್ತೆ ಆವಾಗಿರುತ್ತೆ. ಓಕೆ, so let us see the information given. Company A Limited, B Limited. Sales ಕೊಟ್ಟಿದ್ದಾರೆ. A Limited 2,50,000 ಇದೆ, B Limited 3 lakhs ಇದೆ. Variable cost ಸೇಲ್ಸ್ ಮೇಲೆ ಕೊಟ್ಟಿದ್ದಾರೆ 50%, 25%. Fixed cost 75,000, 1,50,000 ಇದೆ. ಓಕೆ, ಸೊ ಈಗಿಷ್ಟು ಇನ್ಫಾರ್ಮೇಶನ್ ಮೇಲೆ ನಾವು ಆಪರೇಟಿಂಗ್ ಲಿವರೇಜ್ ಅನ್ನ ಫೈಂಡ್ ಔಟ್ ಮಾಡಿ ಯಾವ ಕಂಪನಿಗೆ ರಿಸ್ಕ್ ಜಾಸ್ತಿ ಇದೆ ಅಂತ ಹೇಳಬೇಕು. ಸೊ ಲೆಟ್ us ಫಸ್ಟ್ ಫೈಂಡ್ ಔಟ್ EBIT. EBIT ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಸೊ ಅದನ್ನೇ ನಾನಿಲ್ಲಿ ಟೇಬಲ್ ಮೇಲೆ ಆ ಟೇಬಲ್ ತರ ಹಾಕಿದ್ದೀನಿ. ಸೊ 3 ಕಾಲಮ್ಸ್, ಪರ್ಟಿಕ್ಯುಲರ್ಸ್ A ಲಿಮಿಟೆಡ್, B ಲಿಮಿಟೆಡ್. ಸೇಲ್ಸ್ A ಲಿಮಿಟೆಡ್ 2,50,000 ಇದೆ, B ಲಿಮಿಟೆಡ್ 3 lakhs ಇದೆ. ಸೊ ಫಸ್ಟ್ ಲೆಸ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಸೊ 50% ಕೊಟ್ಟಿದ್ದಾರೆ. ಇನ್ನೊಂದು ಸೊ ಆಫ್ಟರ್ A limited is 50%, so 1,25,000. 2,50,000 in a 50%, 1,25,000. ಸೊ ಇಲ್ಲಿ B limited 25% ಕೊಟ್ಟಿದ್ದಾರೆ ಅಂದ್ರೆ 75,000 ಆಯ್ತು. 3 lakhs in 25% is 75,000. ಸೊ ಲೆಸ್ ಮಾಡಿ we get 1,25,000 for A limited and 2,25,000 for B limited. Now less fixed cost. So fixed cost is 75,000 for A limited and 1,50,000 for B limited. So ಇವೆರಡು ಲೆಸ್ ಮಾಡಿದಾಗ ನಮಗೆ EBIT ಬರುತ್ತೆ. A limited 50,000, B limited 75,000. So we know EBIT now. Now let us calculate operating leverage. So to calculate operating leverage ನಮಗೆ ಕಾಂಟ್ರಿಬ್ಯೂಷನ್ ಬೇಕು. ಸೊ ಕಾಂಟ್ರಿಬ್ಯೂಷನ್ ಅಂತಂದ್ರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಇದೆ 1,25,000 ಮತ್ತೆ 2,25,000. ಓಕೆ, ಸೊ ವಿತ್ ದಟ್ ವಿ ವಿಲ್ ಕ್ಯಾಲ್ಕುಲೇಟ್ ಆಪರೇಟಿಂಗ್ ಲಿವರೇಜ್. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. A ಲಿಮಿಟೆಡ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ? 1,25,000 ಇದೆ ಅಂದ್ರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ 1,25,000 ಡಿವೈಡೆಡ್ ಬೈ EBIT. A ಲಿಮಿಟೆಡ್ ದಿ EBIT 50,000 ಇದೆ. ಸೊ 1,25,000 ಡಿವೈಡೆಡ್ ಬೈ 50,000 is 2.5 times. ಸೊ ನಾ ಹೇಳಿದೆ ಆಪರೇಟಿಂಗ್ ಲಿವರೇಜ್ ಟೈಮ್ಸ್ ಅಲ್ಲೂ ಕ್ಯಾಲ್ಕುಲೇಟ್ ಮಾಡಬಹುದು, ಇಲ್ಲ ಪರ್ಸೆಂಟೇಜ್ ಅಲ್ಲಿ ಮಾಡಿದಾಗ ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜ್ ಅಂತ ಕರಿತೀವಿ. ಈಗ ಅದೇ ರೀತಿ B ಲಿಮಿಟೆಡ್ ಕ್ಯಾಲ್ಕುಲೇಟ್ ಮಾಡಿ 2,25,000 ಡಿವೈಡೆಡ್ ಬೈ 75,000 3 times. ಓಕೆ, ಸೊ ಈಗ ಆಪರೇಟಿಂಗ್ ಲಿವರೇಜ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಈಗ ಯಾವುದಕ್ಕೆ ಬಿಸ್ನೆಸ್ ರಿಸ್ಕ್ ಜಾಸ್ತಿ ಇದೆ, ಯಾವ್ದ್ರದ್ದು ಆಪರೇಟಿಂಗ್ ಲಿವರೇಜ್ ಜಾಸ್ತಿ ಇರುತ್ತೋ ಅದರದ್ದು ಬಿಸ್ನೆಸ್ ರಿಸ್ಕ್ ಜಾಸ್ತಿ ಇರುತ್ತೆ. ಓಕೆ, ಸೊ ಕಂಪನಿ B limited has greater business risk as its operating leverage is higher. Okay, so this is how we calculate operating leverage. Okay, now let us see another one problem here. The following data is given to you. Selling price per unit 120.
Variable cost per unit rupees 70. Fixed cost rupees 2 lakhs. First question. What will be the operating leverage when the company sells 6,000 units? 6,000 units in a sale ಮಾಡಿದಾಗ operating leverage ಎಷ್ಟಿರುತ್ತೆ? Simple. Okay. Second, what is the percentage change that will occur in EBIT if the output is increased by 5%? ಈ ಸೇಲ್ಸ್ ಏನಾದ್ರೂ 5% ಜಾಸ್ತಿ ಆಯ್ತು ಅಂತಂದ್ರೆ EBIT ಅಂದ್ರೆ ಪ್ರಾಫಿಟ್ ಎಷ್ಟು ಚೇಂಜ್ ಆಗತ್ತೆ ಅಂತ ಕೇಳಿದ್ದಾರೆ. So first one is very simple. Let us take the first one. Calculation of operating leverage when the company sells 6,000 units. So ಮತ್ತೆ ನಾವು ಕಾಲಮ್ ಹಾಕೊಳ್ಳೋಣ. ಸೇಲ್ಸ್ ಒಂದು ಯೂನಿಟ್ಗೆ 120, ನಾವು ಇಲ್ಲಿ ಸೇಲ್ ಮಾಡ್ತಾ ಇರೋದು 6,000 ಯೂನಿಟ್ಸ್. ಸೊ 6,000 into 120, 7,20,000. ನಾವು ಲೆಸ್ ವೇರಿಯಬಲ್ ಕಾಸ್ಟ್ 70 rupees per ಯೂನಿಟ್ ಇದೆ. ಇಲ್ಲಿ 6,000 ಯೂನಿಟ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಸೊ 6,000 into 70, 4,20,000. ಸೊ ನಮ್ಗೆ ಕಾಂಟ್ರಿಬ್ಯೂಷನ್ ಎಷ್ಟು ಬಂತು? 3 lakhs. ನಾವು ಲೆಸ್ ಫಿಕ್ಸ್ಡ್ ಕಾಸ್ಟ್ 2 lakhs, we get EBIT 1 lakh. Now let us calculate operating leverage. Contribution divided by EBIT. Okay. So 3 lakhs divided by 1 lakh will give us 3 times. So company 6,000 units in a sale ಮಾಡಿದಾಗ operating leverage 3 times ಇರುತ್ತೆ. Now output 5% ಜಾಸ್ತಿ ಆದಾಗ 5% ಜಾಸ್ತಿ ಅಂತಂದ್ರೆ 6,000 and 5% ಎಷ್ಟಾಗತ್ತೆ? 6,000 plus 5% will be 6,000 plus 300 units, that is 6,300 units. Now let us calculate. Sales 6,300 into 120, 7,56,000. Less variable cost 6,300 into 70, that is 4,41,000. We get contribution 3,15,000. Less fixed cost 2 lakhs. We get 1,15,000 as EBIT. Okay, so now let us see the operating leverage. Contribution divided by EBIT, 3,15,000 divided by 1,15,000, 2.74 times. Okay, ನಮ್ಮ ಲಿವರೇಜ್ ಕಮ್ಮಿ ಆಯ್ತು, ಆಪರೇಟಿಂಗ್ ಲಿವರೇಜ್ ಕಮ್ಮಿ ಆಯ್ತು. ಅಲ್ಲಿ 6,000 ಯೂನಿಟ್ಸ್ ಇದ್ದಾಗ 3 times ಬಂತು. ಅದೇ ಔಟ್ಪುಟ್ 5% ಜಾಸ್ತಿ ಆದಾಗ ಅಂದ್ರೆ 6,300 ಯೂನಿಟ್ಸ್ ಆದಾಗ 2.74 times ಬಂತು. ಆದ್ರೆ ಅವ್ರು ನಮಗ್ ಕೇಳಿದ್ದು EBIT ಅಲ್ಲಿ ಎಷ್ಟು ಪರ್ಸೆಂಟ್ ಚೇಂಜ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಚೇಂಜ್ ಇನ್ EBIT is equal to ಸೆಕೆಂಡ್ ಟೈಮ್ ಎಷ್ಟು ಬಂತು ನಮ್ಗೆ? 1,15,000 ಬಂತು. ಫಸ್ಟ್ ಟೈಮ್ 1 lakh ಬಂತು. ಸೊ 1,15,000 minus 1 lakh divided by 1 lakh. Divided by 1 lakh will that is 15,000 ಬಂತು. So 1,15,000 minus 1 lakh will give us 15,000. ಇದು ಚೇಂಜ್. ಈಗ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ಪರ್ಸೆಂಟೇಜ್ ಚೇಂಜ್ ಇನ್ EBIT if the output is increased by 5%. EBIT 2 minus EBIT 1 divided by EBIT 1 ಅಂದ್ರೆ 1,15,000 minus 1 lakh divided by 1 lakh. That will give us 15,000 divided by 1 lakh, 0.15 or 15% ಚೇಂಜ್ ಆಗುತ್ತೆ. ಓಕೆ, ಸೊ ಇಲ್ಲೇ ಚೇಂಜ್ ಇನ್ ಪರ್ಸೆಂಟ್ ಅನ್ನ ಚೇಂಜ್ ಇನ್ EBIT ಹೇಳುವಾಗ ರುಪೀಸ್ ಅಲ್ಲಿ ಬೇಕು ಅಂತಂದ್ರೆ EBIT ಸೆಕೆಂಡ್ 2 minus EBIT 1 ಮಾಡ್ಬಿಡ್ಬೋದು. ಅದೇ ನಮ್ಗೆ ಪರ್ಸೆಂಟೇಜ್ ಬೇಕು ಅಂತಂದ್ರೆ EBIT 2 minus EBIT 1 divided by EBIT 1 ಮಾಡಬೇಕು. ಓಕೆ, ಸೊ 15%. So this is about operating leverage. So in the next session, we will discuss financial leverage.